ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಮತ್ತೊಂದು ವ್ಲಾಗ್ ಜೊತೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ. ಫ್ರೆಂಡ್ಸ್, ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವ್ಲಾಗ್ನ ಶೇರ್ ಮಾಡಿ. ಫ್ರೆಂಡ್ಸ್, ಪ್ಲೀಸ್ ವ್ಲಾಗ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಎಲ್ಲ ವೀಡಿಯೋದಲ್ಲೂ ಈಗ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಿಮ್ಮ ಸಬ್ಸ್ಕ್ರೈಬ್ನೇಷನ್ ನನಗೆ ತುಂಬ ಮುಖ್ಯ. ಯಾಕೆ ಅಂತಂದರೆ ನನಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಆದ್ದರಿಂದ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ನಾನು ಮತ್ತು ನನ್ನ ಫ್ಯಾಮಿಲಿ, ಅಂದರೆ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ 3 ಜನ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಮಂತ್ರಾಲಯಕ್ಕೆ ಹೋಗಬೇಕು ಅಂತ, ಬಟ್ ಆ ಟೈಮ್ ಕೂಡ ಬಂದಿರಲಿಲ್ಲ. ಸೊ ಇವತ್ತು ಆ ಟೈಮ್ ಬಂತು. ನಾವು ಏನೇ ಮಾಡ್ತೀವಿ ಅಂತ ಅಂದ್ರೂ ಆ ಕೆಲಸ ನಮ್ಮ ಮಗನೂ ಮಾಡಬೇಕು ಅಂತಾನೆ. ಈ ಟ್ರಾಲಿ ಬ್ಯಾಗ್ ಅವನ ಕೈಯಲ್ಲಿ ಎತ್ತಕ್ಕೆ ಆಗೋದಿಲ್ಲ, ಆದರೂ ನಾನು ಮಾಡಬೇಕು ಅಂತ ಅವನಿಗೊಂದು ಹಠ ಅಷ್ಟೇ. ಫ್ರೆಂಡ್ಸ್, ನಾವು ರೂಮಿಗೆ ಬಂದ್ವಿ. ಅಂದರೆ ನಾವು ಬುಕ್ ಮಾಡಿದ್ವಿ, ಆನ್ಲೈನಲ್ಲಿ ಬುಕ್ ಮಾಡಿರಲಿಲ್ಲ. ಅಲ್ಲೇ ಹೋಗ್ಬಿಟ್ಟು ಬುಕ್ ಮಾಡೋಣ, ಹೇಗಿದ್ದರೂ ರೂಮ್ ಸಿಕ್ಕತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಈ ರೂಮ್ ಬುಕ್ ಮಾಡಲಿಕ್ಕೆ ಮಿನಿಮಮ್ಮು 1 ರಿಂದ 2 ಅವರ್ ಅಷ್ಟು ವೆಯ್ಟ್ ಮಾಡಿದ್ದೀವಿ. ಬಿಕಾಸ್ ಅಲ್ಲಿ ರೂಮ್ ಯಾರಿಗೂ ಸಿಗ್ತಾನೆ ಇಲ್ಲ. ಕಂಟಿನ್ಯೂಸ್ ಆಗಿ ಹಾಲಿಡೇ ಇದ್ದಿದ್ದರಿಂದ ಎಲ್ಲ ಕಡೆನೂ ಫುಲ್ಲಾಗಿಬಿಟ್ಟಿತ್ತು. ನಾನು ರಿಕ್ವೆಸ್ಟ್ ಮಾಡಿ ಅವ್ರ ಹತ್ರ ಈ ರೂಮ್ನ ತೊಗೊಂಡಿರೋದು. ಫೈನಲಿ ಒಂದು ರೂಮ್ ಸಿಕ್ತು, ಅದು ನಮಗೆ 2nd ಫ್ಲೋರಲ್ಲಿ ರೂಮ್ ಸಿಕ್ತು. ಆಮೇಲೆ ಇನ್ನೊಂದೇನು ಅಂತಂದರೆ, ರೂಮ್ ನೀವೇ ಕ್ಲೀನ್ ಮಾಡಿಸ್ಕೋಬೇಕು ಅಂತಂದರು. ಇವನ್ ನಾವು ರೂಮಿಗೆ ಕೊಡೋ ದುಡ್ಡು ಅಲ್ಲದೆ ಅಲ್ಲಿ ಕ್ಲೀನಿಂಗ್ ಮಾಡೋರಿಗೆ ಸಹ ಎಕ್ಸ್ಟ್ರಾ ಪೇ ಮಾಡಿದ್ದೀವಿ. ಸೊ ರೂಮಿಗೆ 1000 ರೂಪೀಸ್ ಫಸ್ಟಿಗೆ ತೊಗೊಳ್ತಾರೆ, ಅಡ್ವಾನ್ಸು 500, ರೂಮ್ ಚಾರ್ಜ್ 500 ಅಂತ. ನಾವು ರೂಮ್ ಚೆಕ್ಔಟ್ ಆಗಬೇಕಾದ್ರೆ ಸೊ ಅದೇನು 500 ರೂಪೀಸ್ ಇರುತ್ತೆ ಅದನ್ನು ವಾಪಸ್ ಕೊಡ್ತಾರೆ. ಅವ್ರು 500 ರೂಪೀಸ್ ಇಟ್ಕೊತಾರೆ. ನೆಕ್ಸ್ಟ್ ಈ ರೂಮ್ ಹಾಗೆ ಬಿಟ್ಟೋಗ್ಬಿಟ್ಟಿರ್ತಾರೆ. ಇದೊಂಥರ ಬಿಸ್ನೆಸ್ ಅವರಿಗೆ, ನೀವು ರೂಮ್ನ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ. ಏನು ಕ್ಲೀನ್ ಮಾಡುತ್ತಾ ಇರ್ತಾರೋ ಅವ್ರಿಗೊಂದು 150 ರೂಪಾಯಿ ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವ್ರದ್ದು ಎಲ್ಲದೂ ಒಂದು ಬಿಸ್ನೆಸ್ ಥರ ಮಾಡ್ಕೊಂಡಿದ್ದಾರೆ. ಸೊ ನಮಗೂ ಹಾಗೆ ಆಯಿತು, ರೂಮ್ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಅಂದರು. ಆಮೇಲೆ ಅವ್ರ ಕೈಲಿ ಹೇಳಿಬಿಟ್ಟು ರೂಮ್ನ ನಾವು ಕ್ಲೀನ್ ಮಾಡಿಸ್ಕೊಂಡ್ವಿ. ನೋಡಿ, ನಮ್ಮ ರೂಮ್ ಇದು. ನಾವು ಆಲ್ರೆಡಿ ಬಂದು ಇದು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದಮೇಲೆ ವ್ಲಾಗ್ ಮಾಡ್ತಾ ಇರೋದು. ನಾವು 8 o'clock ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ಸೊ ಆವಾಗ ನನಗೆ ಟೈಮ್ ಆಗಿರಲಿಲ್ಲ ವಿಡಿಯೋ ಮಾಡ್ಕೊಳ್ಳಿಕ್ಕೆ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದಾದಮೇಲೆ ಇದು ವಿಡಿಯೋ ಮಾಡ್ತಾ ಇರೋದು. ರೂಮ್ ಚೆನ್ನಾಗಿದೆ, ಬಟ್ ಏನಂತಂದರೆ ಅದೇ ಹೇಳಿದ್ನಲ್ಲ, ನಾವು ಅವ್ರ ಕೈಲಿ ದುಡ್ಡು ಕೊಟ್ಟು ಕ್ಲೀನ್ ಮಾಡಿಸ್ಕೋಬೇಕು. ಫ್ರೆಂಡ್ಸ್, ನಾವು 8 o'clock ಅಷ್ಟೊತ್ತಿಗೆ ದೇವಸ್ಥಾನ ರೀಚ್ ಆದ್ವಿ. ಆವಾಗ ಅಲ್ಲೆಲ್ಲ ಗುಡಿಸೋರು ಅಲ್ಲಿ ಕ್ಲೀನಿಂಗ್ ಮಾಡ್ತಾಯಿದ್ರು. ಹಾಗೆ ನೋಡಿ, ಆ ಗೋಡೆಗಳಲ್ಲಿ ಎಷ್ಟು ಚೆನ್ನಾಗಿ ರಾಘವೇಂದ್ರ ಸ್ವಾಮಿಯವರ ಫೋಟೋ ಆಗಿರ್ಬೋದು, ಕೆಲವೊಂದೊಂದು ಭಿತ್ತಿ ಚಿತ್ರಗಳನ್ನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ನಮ್ಗೆ ಏನೇ ಆಗಲಿ, ಎಷ್ಟೇ ದುಃಖ ಇರಲಿ, ಎಷ್ಟೇ ಖುಷಿ ಇರಲಿ, ಆ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಸಿಕ್ಕುವಂಥ ನೆಮ್ಮದಿ ಇನ್ನೆಲ್ಲೂ ಸಿಕ್ಕೋದಿಲ್ಲ. ಮಠದ ಒಳಗಡೆ ಯಾವುದೇ ಥರ ಫೋಟೋಸ್ ಆಗಿರ್ಬೋದು, ವಿಡಿಯೋ ತೆಗಿಲಿಕ್ಕೆ ಪರ್ಮಿಷನ್ ಇಲ್ಲ. ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಒಳಗಡೆ ಬರ್ತಿದ್ದಂಗೆ ಮೈಯೆಲ್ಲ ಫುಲ್ ಜುಮ್ ಅನಿಸ್ಬಿಡ್ತು ನನಗೆ. ಇದು ಮಠದ ಒಳಗಡೆ ಹೋಗಬೇಕಂದ್ರೆ, ಅಂದರೆ ರಾಯರ ಪ್ರತಿಮೆ ಇದೆಯಲ್ಲ, ಅದಕ್ಕಿಂತ ಮುಂಚೆ ಇರುವಂಥ ಪ್ಲೇಸ್ ಇದು. ಗರ್ಭಗುಡಿಗೆ ಇಂಥ ಮುಂಚೆ ಇರುವ ಪ್ಲೇಸು. ಇಲ್ಲಿ ಪ್ರದಕ್ಷಿಣೆ ಹಾಕೋರು ಹಾಗೆ ಮಂತ್ರಾಕ್ಷತೆ ಎಲ್ಲ ಇಲ್ಲೇ ಕೊಡ್ತಾರೆ. ನಾವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಮಠಕ್ಕೆ ಬಂದ್ವಿ. ಒಂದು 6 o'clock ಆಗಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಫುಲ್ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಬನ್ನಿ, ಹೇಗಿದೆ ಒಳಗಡೆ, ಯಾವ್ಯಾವ ಥರ ಕಾಣಿಸುತ್ತೆ ನೈಟ್ ಹೊತ್ತು ರಾಘವೇಂದ್ರ ಸ್ವಾಮಿ ಮಠ ಅಂತ ನೋಡೋಣ.
ಚತುರ್ವಿಧ ಫಲಪುರುಷಾರ್ಥ ಸಿದ್ಧರ್ಥಂ ಗುರು ರಾಘವೇಂದ್ರ ಸ್ವಾಮಿ ಅನುಗ್ರಹ ಸಿದ್ಧರ್ಥಂ ಸಾಯಂಕಾಲ ರಜತ ರಥೋತ್ಸವ ಪೂಜ್ಯೋತ್ಸವ ಯಾವ ಸೇವೆ ಮಾಡಿಸಿದ್ದೀರೋ ಫ್ರೆಂಡ್ಸ್, ಇಲ್ಲಿ ಸಂಜೆ ಟೈಮು ರಥನ ಎಳೀತಾರೆ ಅಂತ ಅಂದರೆ ಭಕ್ತಾದಿಗಳು ಹೇಳ್ಕೊಂಡಿರ್ತಾರಂತೆ. ಅವರು ಹೇಳ್ಕೊಂಡು ದುಡ್ಡು ಕೊಟ್ಟಿರ್ತಾರಲ್ವ, ಸೊ ಅವರ ಹೆಸರಿನಲ್ಲಿ ರಥೋತ್ಸವನ ಮಾಡ್ತಾರೆ ರಾಘವೇಂದ್ರ ಸ್ವಾಮಿ ಅವರಿಗೆ. ಸೊ ಅದನ್ನು ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಸಂಜೆ ಬಂದಿದ್ವಿ. ಇಲ್ಲಿ ಊಟ ಸಹ ಇರುತ್ತೆ, ಮಧ್ಯಾಹ್ನ ಮತ್ತು ರಾತ್ರಿ 2 ಹೊತ್ತು ಸಹ ಊಟ ಇರುತ್ತೆ. ಸೊ ನಾವು ಸಹ ಇಲ್ಲಿ ಊಟ ಮಾಡೋಣ ಅಂತ ಬಂದ್ವಿ. ಸೊ ಊಟಕ್ಕೂ ಫುಲ್ ರಶ್ ಇತ್ತು, ಲೈನಲ್ಲಿ ನಿಂತ್ಕೋಬೇಕಿತ್ತು. ಸೊ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಬಂದು ಊಟ ಮಾಡ್ತಾಯಿದ್ದೀವಿ ಇವಾಗ.
ಫ್ರೆಂಡ್ಸ್ ನಮಗೆ 10 o'clock ಬಸ್ ಇತ್ತು. ಸೊ ಆದ್ದರಿಂದ ಬೇಗ ಹೊರಟ್ವಿ. ನಾವು ರೂಮಿಗೆ ಹೋಗಿ ಚೆಕ್ಔಟ್ ಆಗಿಬಿಟ್ಟು ಮತ್ತೆ ಬಸ್ ಸ್ಟ್ಯಾಂಡಿಗೆ ಹೋಗಬೇಕಿತ್ತು. ಹಾಗೆ ಫ್ರೆಂಡ್ಸ್ ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆದರೆ ಏನು ಮಾಡಬೇಕು ಹೇಳಿ, ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ವ್ಲಾಗ್ನ ಶೇರ್ ಮಾಡಿ. ಥ್ಯಾಂಕ್ ಯು.